ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ ಪೇಂಟ್ ಮಾಡೋದು ಹೇಗೆ ಅಂತ ನಾವು ಝೂಮ್ ಔಟ್ ಮಾಡ್ಕೊಳ್ಳಿ. ಈ ಥರ ಒಂದು ರೆಕ್ಟ್ಯಾಂಗಲ್ ಟೈಪಲ್ಲಿ ಒಂದು ಪೇಜ್ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಸ್ಟ್ರೈಟ್ ಲೈನ್ ತೊಗೊಂಡು ಇಲ್ಲಿ ಕಲರ್ ಚಾಯ್ಸಲ್ಲಿ ಗ್ರೀನ್ ಕಲರ್, ಎಡಿಟ್ ಕಲರ್ಸ್ಗೆ ಹೋಗಿ ಲೈಟ್ ಗ್ರೀನ್ ತೊಗೊಳ್ಳಿ. ಓಕೆ ಅಂತ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಬೇಕು. ಈ ಥರ ಸ್ಟ್ರೈಟ್ ಲೈನ್ ಹಾಕಿ ನೆಕ್ಸ್ಟ್ ಅದಾದ ಎಡಿಟ್ ಕಲರ್ಸ್ಗೆ ಹೋಗಿ ಡಾರ್ಕ್ ಗ್ರೀನ್ ತೊಗೊಳ್ಳಿ. ಓಕೆ ಅಂತ ತೊಗೊಳ್ಳಿ. ನೆಕ್ಸ್ಟ್ ಫಿಲ್ ಕಲರ್ ಹೋಗ್ಬಿಟ್ಟು ಫಿಲ್ ಮಾಡ್ಕೊಳ್ಳಿ. ಲೈಟ್ ಗ್ರೀನ್ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಇಲ್ಲಿ ಸ್ಟ್ರೈಟ್ ಲೈನ್ ತೊಗೊಂಡು ಸ್ಟ್ರೈಟ್ ಲೈನ್ ಹಾಕಿ. ಇಲ್ಲಿ ಫಿಲ್ ವಿತ್ ಕಲರ್ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೀಸೈಜ್ ಮೇಂಟೈನ್ ಅನ್ಆಕ್ಟಿವ್ ಮಾಡ್ಕೊಳ್ಳಿ. ಸಿಕ್ಸಸ್ ಇಲ್ಲಿ ಹಾರಿಜಾಂಟಲಲ್ಲಿ 1 ಕೊಟ್ಕೊಳ್ಳಿ. ಎಂಟರ್. ಅಗೇನ್ ರೀಸೈಜ್ ಮೇಂಟೈನ್ ಆಫ್ ಸಿಕ್ಸಸ್ 1 ಎಂಟರ್. ಓಕೆನಾ, ಇದನ್ನು ಝೂಮ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಆಲ್, ಕಂಟ್ರೋಲ್ ಎ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಎ ಮಾಡಿ ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಂಟ್ರೋಲ್ ಸಿ, ಕಂಟ್ರೋಲ್ ಬಿ ಪೇಸ್ಟ್ ಆಗಿದೆ. ನೆಕ್ಸ್ಟ್ ಇದನ್ನು ಈ ಥರ ಡೌನ್ ಮಾಡಿಕೊಂಡು ರೊಟೇಟಲ್ಲಿ ಹೋಗ್ಬಿಟ್ಟು ವರ್ಟಿಕಲ್ ಇದನ್ನು ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದು ಪೇಜ್ನ ಈ ಥರ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಸರ್ಕಲ್ ತೊಗೊಂಡು ಈ ರೆಡ್ ಕಲರ್ ಚಾಯ್ಸ್ ಮಾಡಿ ಶಿಫ್ಟ್ ಹೋಲ್ಡ್ ಮಾಡಿಕೊಂಡು ಸರ್ಕಲ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಏನಕ್ಕೆ ಮಾಡಬೇಕು ಅಂತಂದರೆ ಸರ್ಕಲ್ ಕರೆಕ್ಟಾಗಿ ಬರೋದಕ್ಕೆ. ಇದನ್ನು ಫಿಲ್ ವಿತ್ ಕಲರ್ ಫಿಲ್ ಮಾಡ್ಕೊಳ್ಳಿ, ರೆಡ್ ಕಲರ್. ನೆಕ್ಸ್ಟ್ ಸರ್ಕಲ್ ಕ್ಲಿಕ್ ಹಿಯರ್, ವೈಟ್ ಕಲರ್, ಫಿಲ್ ಸಾಲಿಡ್ ಔಟ್ಲೈನ್, ನೋ ಔಟ್ಲೈನ್. ನೆಕ್ಸ್ಟ್ ಶಿಫ್ಟ್ ಹೋಲ್ಡ್ ಸರ್ಕಲ್ ಇನ್ಸರ್ಟ್ ಲೈಕ್ ಇದು ಮೂನ್ ಟೈಪ್ ಬರೋದಕ್ಕೆ. ನೆಕ್ಸ್ಟ್ ಸೆಲೆಕ್ಟ್ ಮೂವ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಪ್ಷನ್ ಟ್ರಾನ್ಸ್ಪರೆಂಟ್ ಸೆಲೆಕ್ಷನ್. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಫಿಲ್ ವಿತ್ ಕಲರ್, ವೈಟ್ ಫಿಲ್. ನೆಕ್ಸ್ಟ್ ಹೀಗೆ ಎಡಿಟ್ ಕಲರ್, ಗ್ರೇ ಕಲರ್, ಲೈಟ್ ಗ್ರೇ ಕಲರ್. ಓಕೆ. ಅಗೇನ್ ಬ್ರಷಸ್, ಏರ್ ಬ್ರಷ್, ನೆಕ್ಸ್ಟ್ ಅದಾದಮೇಲೆ ಏರ್ ಬ್ರಷಲ್ಲಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಬ್ಲ್ಯಾಕ್ ಕಲರ್ ಇಲ್ಲಿ ಡ್ರಾ ಮಾಡ್ಕೊಳ್ಳಿ. ಇದರ ಫುಲ್ಲು ಫಿಲ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಅದಾದಮೇಲೆ ಇದನ್ನು ಕಂಟ್ರೋಲ್ ಮೈನಸ್ ಮಾಡ್ಕೊಳ್ಳಿ, ಚಿಕನ್ ಮಾಡ್ಕೊಳ್ಳಿ. ಟ್ರೀ ಬಿಟ್ಕೊಳ್ಳಿ. ಟ್ರೀ ಬ್ರಿಡ್ಸ್ ಆದಮೇಲೆ ನೆಕ್ಸ್ಟ್ ಕರುನ ತೊಗೊಂಡು ಶಿಫ್ಟ್ ಹೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ ಸಾಲಿಡ್ ಲೈನ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಇದೊಂದು ಸ್ವಲ್ಪ ಮೇಲೆ, ಒಂದು ಸ್ವಲ್ಪ ಕೆಳಗಡೆ ಈ ಥರ ಫಿಲ್ ಮಾಡಿಕೊಂಡು
ಇದನ್ನು ಡಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಈಗೇನು ಸ್ಟ್ರೈಟ್ ಲೈನ್ ತೊಗೊಳ್ಳಿ, ಇಲ್ಲಿ ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಸರ್ಕಲ್ ತೊಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಥರ ಓಕೆ. ನೆಕ್ಸ್ಟ್ ಕಲರ್ ಚಾಯ್ಸ್ ಮಾಡಿ, ರೆಡ್ ಕಲರ್. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬ್ರಷಸ್ ಹೋಗಿ ಲೇಯರ್ ಬ್ರಷ್ ಕ್ಲಿಕ್ ಮಾಡ್ಕೊಳ್ಳಿ, ಈ ಥರ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಎಡಿಟ್ ಕಲರ್ಸ್ ಹೋಗಿ ಇದರಲ್ಲಿ ಪಿಂಕ್ ಕಲರ್ ತಗೊಳ್ಳಿ. ಇದರಲ್ಲಿ ಲೈಟ್ ಕಲರ್, ರೆಡ್ ಕಲರಲ್ಲಿ ಲೈಟ್ ಕಲರ್ ತಗೊಳ್ಳಿ. ಓಕೆ ಕೊಡಿ. ನೆಕ್ಸ್ಟ್ ಅದನ್ನು ಅದರ ಮೇಲೆ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಲರ್ ಚೂಸಲ್ಲಿ ಹೋಗ್ಬಿಟ್ಟು ಎಲ್ಲೋ ಎಡಿಟ್ ಕಲರ್ಗೆ ಹೋಗಿ ಇಲ್ಲಿ ಎಲ್ಲೋ ಕಲರ್ ತಗೊಳ್ಳಿ, ಲೈಟ್. ಓಕೆ ಅಂತ ಕೊಡಿ. ಓಕೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕಲರ್ ಚಾಯ್ಸಲ್ಲಿ ಹೋಗ್ಬಿಟ್ಟು ಪರ್ಪಲ್ ಕಲರ್ ಕ್ಲಿಕ್ ಮಾಡ್ಕೊಳ್ಳಿ, ಅದನ್ನು ಈ ಥರ ಫಿಲ್ ಮಾಡಿ. ಓಕೆ, ಅದೇ ಥರ ಫಿಲ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕಲರ್ ಚಾಯ್ಸಲ್ಲಿ ಹೋಗ್ಬಿಟ್ಟು ಗ್ರೀನ್ ಕಲರ್ ತೊಗೊಳ್ಳಿ. ನೆಕ್ಸ್ಟ್ ಅದನ್ನು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಅದಾದಮೇಲೆ ಈ ಕಲರಲ್ಲಿ ಎಡಿಟ್ ಕಲರ್ಸ್ ಹೋಗಿ ಡಾರ್ಕ್ ಕಲರ್ ತೊಗೊಳ್ಳಿ, ಓಕೆ ಅಂತ ಕೊಡಿ. ಇಲ್ಲಿ ಬ್ರಷಸಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ತೊಗೊಳ್ಳಿ, ಈ ಥರ ಫಿಲ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ವೈಟ್ ಕಲರ್ ಫಿಲ್ ಮಾಡ್ಕೊಳ್ಳಿ. ಸ್ಟಾರ್ ತಗೊಳ್ಳಿ. ವೈಟ್ ಕಲರ್ ತಗೊಳ್ಳಿ. ಈ ಕಲರ್ ನೆಕ್ಸ್ಟ್ ಅದಾದಮೇಲೆ ಡಾಟ್ ಡಾಟ್. ಥ್ಯಾಂಕ್ ಯು. ಇನ್ನೂ ತುಂಬ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.